ಮಾರ್ಕೆಟ್ದೊಳಗೆ ಯಾವುದೇ ವಸ್ತುವನ್ನು ನೀವು ಖರೀದಿ ಮಾಡಲಿಕ್ಕೆ ಹೋದ್ರೆ ಒಂದು ಬಿಟ್ಟು 10 ಅಂಗಡಿ ಚೌಕಾಶಿ ಮಾಡ್ತೀರಿ. ವಸ್ತುವಿನ ಕ್ವಾಲಿಟಿ ಜೊತೆಗೆ ಅದರ ಕಿಮ್ಮತ್ತನ್ನು ಕೂಡ ವಿಚಾರ ಮಾಡ್ತೀರಿ. ಕೊನೆಗೆ ವಸ್ತುನೂ ಚಲೋ ಇರಬೇಕು, ರೇಟು ಕಡಿಮೆ ಇರಬೇಕು, ಬಹಳ ನೋಡಿ ಯೋಗ್ಯ ಅನಿಸಿದ್ದನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ. ಯಾವುದೇ ವಸ್ತುವನ್ನು ನೀವು ಕೊಂಡುಕೊಂಡು ಬಂದರೂ ಕೂಡ ಅದು ನಶ್ವರವಾಗಿರುವಂಥದ್ದು. ಶಾಶ್ವತವಾದ ಜ್ಞಾನವನ್ನು ನಿಮಗೆ ಅನುಗ್ರಹಿಸುವಂತಹ ಗುರುವನ್ನು ನೀವು ಮಾಡಿಕೊಳ್ಬೇಕಾದರೂ ಕೂಡ ಬಹಳ ವಿಚಾರ ಮಾಡಿಯೇ ಮಾಡಿಕೊಳ್ಬೇಕು ಅನ್ನೋದನ್ನು ಸಿದ್ಧಾಂತ ಶಿಖಾಮಣಿ ಸಾರಿ ಹೇಳ್ತದೆ. ಆ ಕಾರಣಕ್ಕಾಗಿಯೇ ಬಹುತೇಕ ಶಿಷ್ಯನ ಲಕ್ಷಣ ಸಂಕ್ಷಿಪ್ತವಾಗಿ ಹೇಳಿ ಗುರುವಿನ ಲಕ್ಷಣವನ್ನು ಸುದೀರ್ಘವಾಗಿ ಹೇಳುವಂಥ ವಿಚಾರವನ್ನು ಈ ಗ್ರಂಥದಲ್ಲಿ ನಾವು ನೋಡ್ತೇವೆ. ಒಂದೇ ಒಂದು ಶ್ಲೋಕದಲ್ಲಿ ಶಿಷ್ಯನ ಲಕ್ಷಣವನ್ನು ಹೇಳಿದ್ದಾರೆ. ತಥೋ ವಿವೇಕ ಸಂಪನ್ನೋ ವಿರಾಗಿ ಶುದ್ಧ ಮಾನಸಃ ಅನ್ನೋ ಶ್ಲೋಕದಲ್ಲಿ ಒಂದು 4 ಲಕ್ಷಣಗಳನ್ನು ಶಿಷ್ಯನಿಗೆ ಸಂಬಂಧಪಟ್ಟಂತೆ ಹೇಳಿ ಉಪೈತಿ ಲೋಕವಿಖ್ಯಾತಂ ಅನ್ನೋದರಿಂದ ಶುರು ಮಾಡಿ ಸುಮಾರು 16 ಶ್ಲೋಕಗಳ ಮೂಲಕ ಗುರುವಿನ ಲಕ್ಷಣವನ್ನು ಸಿದ್ಧಾಂತ ಶಿಖಾಮಣಿ ಹೇಳ್ಕೊಂಡು ಬರ್ತಾರೆ. ಜ್ಞಾನದ ಆದಾನ ಪ್ರದಾನದ ಈ ವಿಚಾರದಲ್ಲಿ ಗುರುವಿನ ಪಾತ್ರ ಬಹಳ ಮುಖ್ಯವಾದದ್ದು. ಅದಕ್ಕೆ ಶಿಷ್ಯನಲ್ಲಿ ಹೆಚ್ಚು ಕಡಿಮೆ ಇದ್ರೂ ಕೂಡ ಗುರುವಾದವನು ಯೋಗ್ಯ ಆಗಿದ್ದ ಅಂದ್ರೆ ಹೆಚ್ಚು ಕಡಿಮೆ ಇರೋ ಶಿಷ್ಯನನ್ನು ಸರಿ ಮಾಡಿಕೊಂಡು ಅವನಿಗೆ ತನ್ನ ಜ್ಞಾನವನ್ನು ಉಪದೇಶ ಮಾಡುವಂತಹ ಯೋಗ್ಯನಾದ ಗುರು ಶಿಷ್ಯನಿಗೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಗುರುವಿನ ಹಲವಾರು ಲಕ್ಷಣಗಳನ್ನು ಎಳೆಯಾಗಿ ರೇಣುಕ ಭಗವತ್ಪಾದರು ಉಪದೇಶವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಪ್ರಾಸ್ತಾವಿಕವಾಗಿ ಮಾತನಾಡಿರುವಂತಹ ಉಭಯ ಶ್ರೀಗಳವರು, ರಾಜಾಪುರದ ಶ್ರೀಗಳವರು, ವಿಭೂತಿಪುರ ಮಠದ ಶ್ರೀಗಳವರು ಸರ್ವಾಂಗ ಸುಂದರವಾಗಿ ತಮ್ಮ ವಿಚಾರಧಾರೆಗಳನ್ನು ಪ್ರಸ್ತುತಪಡಿಸಿದವರಾಗಿದ್ದಾರೆ. ಇವತ್ತಿನ ಆಶೀರ್ವಚನದ ಶ್ಲೋಕವನ್ನು ಆಧರಿಸಿ ವಿಭೂತಿಪುರ ಮಠದ ಶ್ರೀಗಳವರು ಶಿವಸಿದ್ಧಾಂತ ತತ್ವಜ್ಞಂ ಛಿನ್ನ ಸಂದೇಹ ವಿಭ್ರಮಂ ಸರ್ವತಂತ್ರ ಪ್ರಯೋಗಜ್ಞಂ ಧಾರ್ಮಿಕಂ ಸತ್ಯವಾದಿನಂ ಅನ್ನುವ ಶ್ಲೋಕವನ್ನು ನಿಮಗೆಲ್ಲ ವಿವರಣೆ ಮಾಡಿ ತಿಳಿಸಿದ್ದಾರೆ. ನಿನ್ನೆಯವರೆಗೆ ಈ ಶ್ಲೋಕದ ಹಲವಾರು ಸಂಗತಿಗಳನ್ನು ಸುದೀರ್ಘವಾಗಿ ನಾವೆಲ್ಲ ಚರ್ಚೆಗೆ ಒಳಪಡಿಸಿದ್ದೇವೆ. ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡವರಾಗಿದ್ದೇವೆ. ನಿನ್ನೆ ಗುರುಗಳು ಕೇಳಿದರು, ಗುರುಗಳನ್ನು ಶಿಷ್ಯರು ಕೇಳಿದರು, ಗುರು ಹೆಂಗೆ ಇರಬೇಕು ಅನ್ನೋದನ್ನು ಇಲ್ಲಿ ತನಕ ಹೇಳಿ ಆಯಿತು. ಆದರೆ ಗುರುಗಳು ಹೆಂಗೆ ಮಾತಾಡ್ತಿರಬೇಕು, ಅವ್ರ ಮಾತುಗಳು ಹೆಂಗಿರಬೇಕು ಅನ್ನೋದನ್ನು ಸ್ವಲ್ಪ ಹೇಳಿ ಅಂತ ಕೇಳಿದರು. ಅದಕ್ಕಾಗೇ ಗುರುಗಳ ಜ್ಞಾನ, ಗುರುಗಳ
ಆಚರಣೆ ಗುರುಗಳ ಮನಸ್ಥಿತಿಯ ಕುರಿತು ಹಲವಾರು ಲಕ್ಷಣಗಳನ್ನು ಹೇಳಿದ ನಂತರ ಗುರುಗಳ ಮಾತಿನ ಕುರಿತೂ ಕೂಡ ಒಂದು ಲಕ್ಷಣವನ್ನು ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಅದು ಯಾವುದು ಅಂತ ಕೇಳಿದರೆ, ಗುರುವಾದವನು ಸತ್ಯವಾದಿಯಾಗಿರಬೇಕು. ಧಾರ್ಮಿಕಂ ಸತ್ಯವಾದಿನಂ. ಗುರುವಾದವನು ಧರ್ಮವಂತನಾಗಿರಬೇಕು. ಆಮೇಲೆ ಸತ್ಯವನ್ನೇ ಅವನು ಯಾವಾಗಲೂ ಮಾತನಾಡ್ತಾ ಇರಬೇಕು. ಅಸತ್ಯವನ್ನು ಮಾತನಾಡಬಾರದು. ಗುರುಗಳೇ ಅಸತ್ಯ ಮಾತಾಡಿದರೆ ಶಿಷ್ಯ ಎಲ್ಲಿ ಹೋಗ? ಅದಕ್ಕೆ ಗುರುಗಳಾದವರು ಯಾವಾಗಲೂ ನೈಜವಾದ ಮಾತುಗಳನ್ನು ಹೇಳ್ತಾ ಇರಬೇಕು. ಸತ್ಯವಾದಿನಂ ಅನ್ನೋದಕ್ಕೆ ಒಂದು ಅರ್ಥ ನಿಜವಾದದ್ದನ್ನು ಹೇಳ್ತಾ ಇರಬೇಕು ಅನ್ನೋದಾದ್ರೆ, ಇನ್ನೊಂದು ಅರ್ಥ ಸತ್ಯ ಅಂದರೆ ಪರಮಾತ್ಮ. ಸತ್ಯದ ಲಕ್ಷಣವನ್ನು ಶಾಸ್ತ್ರದಲ್ಲಿ ಬರೆದುಕೊಂಡು ಬಂದಿದ್ದಾರೆ. ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಅಂತ. ಮೂರೂ ಕಾಲದಲ್ಲಿ ಯಾವುದು ಅಳಿಯದೆ ಉಳಿಯುತ್ತದೆಯೋ ಅದನ್ನೇ ಸತ್ಯ ಅಂತ ಕರೆಯೋದು. ಹಿಂದೂ ಇರಬೇಕು, ಈಗೂ ಇರಬೇಕು, ಮುಂದೂ ಅದು ಇರಬೇಕು. ಅಂಥದ್ದನ್ನು ಸತ್ಯ ಅಂತ ಕರೆದಿದ್ದಾರೆ. ಆ ಪರಮ ಸತ್ಯವನ್ನು ಕುರಿತು ಅವ್ರು ಹೇಳ್ತಾ ಇರಬೇಕು. ಲೋಕ ವ್ಯವಹಾರದ ನಿಜವಾದ ಮಾತನ್ನು ಕೂಡ ಅವರು ಮಾತನಾಡ್ತಾ ಇರಬೇಕು. ಹಾಗಾದ್ರೆ ಸತ್ಯವಾದಿನಂ ಇದರ ಅರ್ಥ ಸತ್ಯವನ್ನು ಹೇಳೋದು ಅಂತ ಅರ್ಥ. ಸತ್ಯವನ್ನು ಹೇಳೋದು ಅಂದ್ರೆ ಏನು ಹೇಳೋದು? ಸತ್ಯ ಅಂದ್ರೆ ಯಾವುದು? ಸತ್ಯವನ್ನು ಹೆಂಗೆ ಹೇಳಬೇಕು? ಇದು ಕೂಡ ಬಹಳ ನಿಗೂಢವಾಗಿರುವಂಥ ಸಂಗತಿ. ಸಾಮಾನ್ಯವಾಗಿ ಸತ್ಯ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂದರೆ, ಯಾವುದನ್ನು ನಾವು ನೋಡ್ತೇವೋ, ಯಾವುದನ್ನು ನಾವು ಕೇಳ್ತೇವೋ ಅದನ್ನು ಇನ್ನೊಬ್ಬರ ಮುಂದೆ ಇದ್ದಕ್ಕಿದ್ದಂಗ ಅಂದ್ರೆ ಅದರೊಳಗೆ ಏನೂ ಕಡಿಮೆ ಆಗಲಾರ್ದಂಗ, ಆಮೇಲೆ ನಮ್ಮದು ಏನು ಅದರೊಳಗೆ ಸೇರಿಸಲಾರ್ದಂಗ ಇದ್ದದ್ದನ್ನು ಇದ್ದಂಗನ ಹೇಳುವಂಥದ್ದಕ್ಕೆ ಸತ್ಯ ಅಂತ ಕರೀತಾರೆ. ಹೌದಾ? ನೋಡಿದ್ದನ್ನ ಕೇಳಿದ್ದನ್ನ ಏನೂ ಸೇರಿಸಲಾರ್ದನ, ಏನೂ ಕೈ ಬಿಡಲಾರ್ದನ ಇರುವಂತೆಯೇ ಹೇಳುವಂಥದ್ದಕ್ಕೆ ಸತ್ಯ ಅಂತ ಕರ್ಕೊಂಡು ಬರ್ತಾರೆ. ಇದು ಸತ್ಯದ ಅತ್ಯಂತ ಸ್ಥೂಲವಾಗಿರುವಂಥ ಪರಿಭಾಷೆ. ಇದ್ದದ್ದನ್ನು ಇದ್ದಂಗ ಹೇಳೋದೇ ಒಂದು ವೇಳೆ ಸತ್ಯ ಅಂತ ಕರೆಸ್ಕೊಳ್ತಿತ್ತು ಅಂದ್ರೆ, ನಾವು ನಿಮಗೊಂದು ಪ್ರಶ್ನೆ ಕೇಳ್ತೀವಿ. ನಿಮ್ಮ ಮನೆಗೆ ಕಣ್ಣು ಇಲ್ಲದೇ ಇರುವಂತಹ ಒಬ್ಬ ಅಂಧನಾದ ವ್ಯಕ್ತಿ ಬಂದ ಅಂತ ಇಟ್ಕೊಳ್ರಿ. ಆ ಕುರುಡನನ್ನು ನೋಡಿ, ಕುಡ್ಡ ಬಾರ ಇಲ್ಲೇ ಅಂತ ನೀವು ಕರೆದ್ರಿ ಅಂದ್ರೆ ಇದು ಸತ್ಯನ? ಸತ್ಯನೇ. ಇದು ಸ್ಥೂಲವಾದ ಪರಿಭಾಷೆಯ ಹೊರಗಲ್ಲಿಗೆ ಹಚ್ಚಿ ನೋಡಿದಾಗ ಇದು ಸತ್ಯನೇ. ಆದ್ರೆ ಸತ್ಯದ ಪರಿಭಾಷೆ ಇಷ್ಟು ಸಾಕೇನೋ ಅಂತ ಕೇಳಿದ್ರೆ ಸಾಕಾಗೋದಿಲ್ಲ. ಯಾಕೆ ಸಾಕಾಗೋದಿಲ್ಲ ಅಂದ್ರೆ, ನೀವು ಹೇಳಿದ್ದು ಸತ್ಯನೇ ಇರ್ಬೋದು, ಆದರೆ ಅದು ಅವನ ಮನಸ್ಸಿಗೆ ನೋವು ಉಂಟು ಮಾಡ್ತದೆ, ಅವನ ಮನಸ್ಸಿಗೆ ಕಸಿವಿಸಿ ಉಂಟು ಮಾಡ್ತದೆ, ಘಾಸಿಯನ್ನು ಉಂಟು ಮಾಡ್ತದೆ. ಮತ್ತು ನೀವು ಮಾತನಾಡುವಂಥ ಒಂದು ಸತ್ಯ ಇನ್ನೊಬ್ಬರ ಮನಸ್ಸಿಗೆ ನೋವು ಉಂಟು ಮಾಡ್ತಿತ್ತು ಅಂದ್ರೆ ಅದು ಸತ್ಯ ಹಂಗ? ಅದನ್ನು ಸತ್ಯ ಅಂತ ಹೇಳಿ ನಾವು ಸ್ವೀಕಾರ ಮಾಡಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಅದಕ್ಕೇನೆ ಯಾಜ್ಞವಲ್ಕ್ಯ ಮಹರ್ಷಿಗಳು
ತಮ್ಮ ಸ್ಮೃತಿಯಲ್ಲಿ ಒಂದು ಸುಂದರವಾಗಿರುವಂಥ ಮಾತನ್ನು ಬರೆದಿದ್ದಾರೆ. ನಾವು ಹೆಂಗೆ ಮಾತಾಡಬೇಕು ಅಂತ. ನಮ್ಮ ಮಾತು ಹೆಂಗಿರಬೇಕು ಅಂದ್ರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ ಏಷ ಧರ್ಮ ಸನಾತನಃ. ನಾವು ಮಾತನಾಡುವ ಮಾತು ಸತ್ಯವಾಗಿರಬೇಕು, ಜೊತೆಗೆ ಕೇಳುವವನಿಗೆ ಪ್ರಿಯ ಆಗಿರಬೇಕು ಅಂತ ಹೇಳ್ತಾರೆ. ಕೇಳುವವನ ಮನಸ್ಸಿಗೆ ಖುಷಿ ಉಂಟು ಮಾಡಬೇಕು, ಸಂತೋಷ ಉಂಟು ಮಾಡಬೇಕು. ನಾವು ಭಾಳ ಖರೆ ಹೇಳ್ತೀವಿ ಅಂತ ಹೇಳಿ ಅವನ ಮನಸ್ಸಿಗೆ ಚುಚ್ಚುವಂಗೆ ಮಾತಾಡಿದ್ದೀವಿ ಅಂದ್ರೆ ನಿಮ್ಮ ಖರೆಕ ಯಾವ ಕಿಮ್ಮತ್ತೂ ಇಲ್ಲ, ಕೌಡಿ ಕಿಮ್ಮತ್ತಿಲ್ಲ ಅದಕ್ಕೆ. ಯಾಕೆ ಅಂದರೆ ಅವನ ಮನಸ್ಸಿಗೆ ನೋವಾಗ್ತದೆ. ಕಾಲಿಲ್ಲದ ಒಬ್ಬ ವ್ಯಕ್ತಿ ಬಂದ, ಕುಂಟ ಬಾರ ಇಲ್ಲ ಅಂತ ಅವ್ರು ಕಾದ್ರೆ ಅಂದರೆ ಖರೇನ ಅದು, ಆದರೆ ಅವನ ಮನಸ್ಸಿಗೆ ಅದು ನೋವಾಗ್ತದೆ. ಅದಕ್ಕೆ ಸತ್ಯ ಹೆಂಗಿರಬೇಕು, ಸತ್ಯವನ್ನು ಹೆಂಗೆ ಮಾತಾಡಬೇಕು ಅಂದ್ರೆ ಪ್ರಿಯಂ ಬ್ರೂಯಾತ್. ಆ ಮಾತು ಪ್ರಿಯನೂ ಕೂಡ ಆಗಿರಬೇಕು. ಕಣ್ಣಿಲ್ಲದವನ ಕುಡ್ಡ ಅಂತ ನೀವು ಕರಿಬೇಕಾಗಿಲ್ಲ. ಅವನಿಗೆ ಕಣ್ಣಿಲ್ಲ, ಅವ ಕುರುಡದನ ಖರೇನೇ ಐತಿ. ಆದರೆ ಅದರ ಬದಲಾಗಿ ಬೇರೆ ಬೇರೆ ಹೆಸರು ಅವನಿಗಿರ್ತಾವ, ಬೇರೆ ಬೇರೆ ಗೌರವವಾಚಕ ಶಬ್ದಗಳು ಇರ್ತಾವ. ಆ ಶಬ್ದಗಳ ಮೂಲಕನೂ ಅವನನ್ನು ಕರೀಲಿಕ್ಕೆ ಬರ್ತದೆ. ಹಂಗೆ ಅವನು ಕರೆದಾಗಲೇ ಸತ್ಯ ಅನಿಸ್ಕೊಳ್ತದೆ ಹೊರತು ಚುಚ್ಚು ಮಾತುಗಳನ್ನಾಡುವ ಒಂದು ಸತ್ಯ ಅದು ಸತ್ಯ ಆಗೋದಿಲ್ಲ, ಅದು ಕೂಡ ಸುಳ್ಳಿಗೆ ಸಮ ಆಗುತ್ತೆ ಅನ್ನುವಂಥ ಮಾತನ್ನು ಯಾಜ್ಞವಲ್ಕ್ಯ ಮಹರ್ಷಿಗಳು ಬರ್ಕೊಂಡು ಬರ್ತಾರೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಪ್ರಿಯವಾಗಿರುವಂಥದ್ದನ್ನು ಮಾತಾಡಬೇಕು. ಸತ್ಯನೇ ಅದ ಅಂತ ಹೇಳಿ ಅಪ್ರಿಯವಾದ ಸತ್ಯವನ್ನು ಮಾತನಾಡಬಾರ್ದು. ಮತ್ತು ಹಂಗಂತ ಹೇಳಿ ಇನ್ನು ಬಹಳ ಪ್ರಿಯನೇ ಮಾತಾಡಬೇಕು ಅಂತ ಹೇಳಿ ಅವನ ಮನಸ್ಸಿಗೆ ಖುಷಿ ಆಗೋದಕ್ಕೆ ಇಲ್ಲದ್ದು ಬಂದದ್ದೆಲ್ಲ ಸುಳ್ಳು ತಂದು ಗೋಳ್ಳು ಅವನ ಮುಂದೆ ಹೇಳೋದು ಅದು ಖರೆ ಅಲ್ಲ, ಅದು ಕೂಡ ಸತ್ಯ ಅಂತ ಕರೆಸಿಕೊಳ್ಳೋದಿಲ್ಲ. ಅದು ಸತ್ಯನೂ ಇರಬೇಕು, ಅದು ಪ್ರಿಯನೂ ಇರಬೇಕು. ಪ್ರಿಯ ಅಂತ ಹೇಳಿ ಅಸತ್ಯ ಹೇಳಂಗಿಲ್ಲ, ಆಮೇಲೆ ಸತ್ಯ ಅಂತ ಹೇಳಿ ಅಪ್ರಿಯವಾದದ್ದನ್ನು ಹೇಳಂಗಿಲ್ಲ. ಪ್ರಿಯನೂ ಆಗಿರಬೇಕು, ಸತ್ಯನೂ ಆಗಿರಬೇಕು. ಹಂಗೆ ಜೋಡಿಸಿ ಹೇಳುವಂಥ ಕಲೆ ಯಾರಿಗೆ ಕರಗತ ಆಗಿರ್ತದನೋ ಅವನೇ ನಿಜವಾದ ಸತ್ಯವಂತ ಅಂತ ಕರೆಸಿಕೊಳ್ತಾನೆ, ಅವನೇ ಸತ್ಯವಂತ ಅಂತ ಕರೆಸಿಕೊಳ್ತಾನೆ. ಇನ್ನೂ ಒಂದು ಮಾತು ಮುಂದುವರೆದು ಹೇಳಬೇಕು ಅಂದ್ರೆ, ಮಾತನಾಡುವ ವ್ಯಕ್ತಿ ಬುದ್ಧಿವಂತನಾಗಿದ್ದ ಅಂದ್ರೆ ಆ ಘಟನೆ ಎಷ್ಟೇ ಅಪ್ರಿಯ ಆಗಿದ್ರೂ ಕೂಡ, ಆ ಘಟನೆ ಎಷ್ಟೇ ಕಹಿ ಆಗಿದ್ರೂ ಕೂಡ ಆ ಮಾತನ್ನು ಸಿಹಿ ಮಾಡಿ ಹೇಳುವಂಥ ಕಲೆ ಅವನಿಗೆ ಗೊತ್ತಿರ್ತದೆ. ಸಿಹಿ ಮಾಡಿ ಪ್ರಿಯ ಮಾಡಿ ಹೇಳುವಂಥ ಕಲೆ ಅವನಿಗೆ ಗೊತ್ತಿರ್ತದೆ. ಈಗ ನಮ್ಮ ತಾಯಂದಿರು ಅಡುಗೆ ಮಾಡ್ತಾರೆ ನೋಡ್ರಿ, ಹಾಗಲಕಾಯಿ ಹೆಂಗಿರ್ತದ ಕಹಿ ಇರ್ತದ. ಉಳಿದು ಪಲ್ಯಗಳನ್ನು ಮಾಡಿದಂಗೆ ಹಾಗಲಕಾಯಿ ಪಲ್ಯ ಮಾಡಿಬಿಟ್ರೆ ಯಾರೂ ಉಣ್ಣಂಗಿಲ್ಲ. ಅದನ್ನು ಯಾರು ಊಟ ಮಾಡ್ತಾರೆ? ಯಾರೂ ಉಣ್ಣಂಗಿಲ್ಲ. ಆದರೆ ಹಾಗಲಕಾಯಿ ಪಲ್ಯ ಮಾಡೋದು ಒಂದು ವಿಶೇಷವಾದ ಕಲೆ. ಅದು ನುರಿತ ಅಡುಗೆ ಮಾಡೋ ತಾಯಂದರಿಗೆ ಮಾತ್ರ ಗೊತ್ತಿರ್ತದೆ. ಈ ಟಿವ್ಯಾಗ ನೋಡಿ, ಪುಸ್ತಕ ನೋಡಿ ಪಲ್ಯ ಮಾಡೋರ ಕೈಯಾಗ ಹಾಗಲಕಾಯಿ ತಂದು ಕೊಟ್ಟರೆ ಉಣ್ಣೋರ ಗತಿ ಅದೋ ಗತಿನೇ. ಹಾಗಲಕಾಯಿ ಪಲ್ಯ ಮಾಡೋ ಪದ್ಧತಿನೇ ಬೇರೆ. ಅದರೊಳಗಿನ ಕಹಿಯನ್ನು ವಿಶಿಷ್ಟವಾದ ಪ್ರಕ್ರಿಯೆಯ ಮೂಲಕ ಹೊರಗೆ ಹಾಕಿ ಸಿಹಿ ಮುಂದಾಗುವ ರೀತಿಯಲ್ಲಿ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಆ ಪಲ್ಯ ಮಾಡಿದಾಗ ಕಹಿಯಾದ ಹಾಗಲಕಾಯಿನೇ ಸಿಹಿ ಆಗ್ತದೆ, ರುಚಿ ಪಲ್ಯ ಆಗಿ ಎಲ್ಲರಿಗೂ ಖುಷಿ ಉಂಟು ಮಾಡ್ತದೆ, ಸಂತೋಷವನ್ನು ಉಂಟು ಮಾಡ್ತದೆ. ಕಾರಣ, ಒಬ್ಬ ತಾಯಿ ಅಡಿಗೆ ಮಾಡುವ ಕಲೆಯನ್ನು ಪರಿಪೂರ್ಣವಾಗಿ ತಿಳ್ಕೊಂಡವಳಾಗಿದ್ಲು ಅಂದ್ರೆ ಅವಳ ಕೈಯಿಂದ ಮಾತ್ರ ಇದು ಸಾಧ್ಯ ಆಗುತ್ತೆ. ಹಂಗೆ ಮಾತನಾಡುವ ವ್ಯಕ್ತಿ ಪರಿಪೂರ್ಣ ಬುದ್ಧಿವಂತನಾಗಿದ್ದ ಅಂದ್ರೆ ಒಂದು ಕಹಿಯಾದ ಘಟನೆಯನ್ನು ಕೂಡ ಸಿಹಿಯಾಗಿ ಹೇಳುವಂತಹ ಜಾಣ್ಮೆ
ಅವನಲ್ಲಿರ್ತದೆ. ಒಂದು ಸಣ್ಣ ಕಥೆ ಹೇಳ್ತೀವಿ, ಲಕ್ಷ ಕೊಟ್ಟು ಕೇಳಿ, ಭಾಳ ಮಜಾ ಆದ ಕಥೆ. ಅಕ್ಬರ್ನ ಆಸ್ಥಾನದೊಳಗೆ ಬೀರ್ಬಲ್ ಅಂತಿದ್ದ. ಅಕ್ಬರ್ನಿಗೊಮ್ಮೆ ಜ್ಯೋತಿಷ್ಯ ಕೇಳಬೇಕು ಅಂತ ಆಸೆ ಆತಂತ. ತನ್ನ ಬಗ್ಗೆ, ನನ್ನ ಭವಿಷ್ಯ ಹೆಂಗದ ಅಂತ ಕೇಳಬೇಕು ಅಂತ ಆಸೆ ಆತ. ಅವನಿಗೇನು ವಿದ್ವಾಂಸರ ಕೊರತೆ ಇರಲಿಲ್ಲ. ಚಕ್ರವರ್ತಿ ರಾಜ ಯಾರಲ್ಲಿ ಅಂತ ಕರೆದ್ರೆ ನಾನು ಅಂತ ಬೇಕಾದಷ್ಟು ಜನ ಮುಂದೆ ಬರ್ತಿದ್ರು. ವಿದ್ವತ್ ಸಭೆಯಲ್ಲಿ ಬಂದು ಕುಳಿತುಕೊಂಡು ನನ್ನ ಭವಿಷ್ಯವನ್ನು ಹೇಳಬೇಕು, ಯಾರು ತಯಾರಿದ್ದೀರಿ ಅಂತ ಕೇಳಿದ. ರಾಜನ ಭವಿಷ್ಯ ಹೇಳಕ್ಕೆ ನಾ ಮುಂದೆ ನೀ ಮುಂದೆ ಎಲ್ಲರೂ ತಯಾರಾದರು. ಪೂರ ಗೊತ್ತಿದ್ದವರು ತಯಾರಾದರು, ಅರ್ಧಂಬರ್ಧ ಗೊತ್ತಿದ್ದವರು ತಯಾರಾದರು, ಏನೂ ಗೊತ್ತಿದ್ದವರು ತಯಾರಾದರು. ಯಾಕಂದ್ರೆ ರಾಜನ ಭವಿಷ್ಯ ಹೇಳಿದ್ರೆ ಬಹುಮಾನ ಚಲೋ ಸಿಗ್ತೈತಿ ಅಂತ. ಈ ಭವಿಷ್ಯ ಹೇಳೋರು ಒಮ್ಮೆ ಮಜಾ ಇರ್ತಾರೆ, ಭವಿಷ್ಯ ಕೇಳೋರು ಭಾಳ ಮಜಾ ಇರ್ತಾರೆ ಕೆಲವು ಕಡೆಗೆ. ಒಂದೂರೊಳಗೆ ಒಬ್ಬ ಅಜ್ಜಿ ಎಮ್ಮೆ ಕಳ್ಕೊಂಡಿದ್ಲಂತ. ಎಮ್ಮೆ ಅಂದ್ರೆ ಗೊತ್ತಾಗತ್ತ ನಿಮಗೆ? ಎಮ್ಮೆ ಕಳ್ಕೊಂಡಿದ್ಲು. ಕಳೆದ 4 ದಿನ ಆದರೂ ಎಮ್ಮೆ ಸಿಕ್ಕಿರಲಿಲ್ಲ. ದೇವರ ಹೇಳೋರ ಹತ್ರ ಹೋದ್ಲಂತ, ನಾನು ಎಮ್ಮೆ ಕಳ್ದೈತಿ, ಹುಡುಕಾಕೈತಿ, 4 ದಿವಸ ಆಯ್ತು, ಸಿಗ್ತಾನೆ ಇಲ್ಲ, ಅದಕ್ಕೆ ನೀವರ ಹೇಳ್ರಿ ಎಲ್ಲಿ ಹೋಗೈತಿ ಎಮ್ಮೆ ಅಂತ ಕೇಳಿದ್ಲು. ಇವ ಏನು ಹೇಳ್ಬೇಕು, ಎಮ್ಮೆ ಎಲ್ಲಿ ಹೋಗೈತೆ ಅಂತ ಹೇಳಿ. ಆದರೂ ಅಜ್ಜಿ ಬಂದಾಳ, ಸಮಾಧಾನ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಅವನಲ್ಲಿರೋ ಪುಸ್ತಕಗಳನ್ನು ತೆಗೆದು ಆ ಕಡೆಗೆ ಪೇಜ್ ಹೊಳಸು, ಈ ಕಡೆ ಪೇಜ್ ಹೊಳಿಸಿ ಏನೋ ದೀರ್ಘವಾದ ಚಿಂತನೆಯನ್ನು ಮಾಡಿ ಪಕ್ಕಾ ಪತ್ತೆ ಹಚ್ಚೆ ಹೇಳ್ತಾನೆ ಅನ್ನೋ ರೀತಿಯಲ್ಲಿ ಪುಸ್ತಕದಲ್ಲಿ ಹುಡುಕಾಡಕ್ಕೆ ಚಾಲು ಮಾಡಿದ. ಅದೇಮೇಲೆ ಪುಸ್ತಕದಾಗ ಸಿಗ್ತತಿ. ಹುಡುಕಾಡಕ್ಕೆ ಚಾಲು ಮಾಡಿದ. ಬಹಳಷ್ಟು ಚಿಂತನೆಯನ್ನು ಮಾಡ್ತಾ ಇರೋದನ್ನು ನೋಡಿ ಆ ಅಜ್ಜಿ ಏನು ಮಾಡಿದ್ಲು ಅಂದ್ರೆ, ನಾನು ಎಮ್ಮೆ ಪಕ್ಕ ಪತ್ತೆ ಹಚ್ಚಿಕೊಡ್ಬೇಕು ಅಂತ ಹೇಳಿ ತನ್ನ ಸಮೀಪ ಇರುವಂಥ 500 ರೂಪಾಯಿ ನೋಟನ್ನು ತೆಗೆದು ಮುಂದಿಟ್ಲು. 500 ನೋಟ್ ತೆಗೆದು ಮುಂದಿಟ್ಟು ಕೂಡಲೇ ಇವ ಏನು ದೇವರ ಹೇಳ್ತಿದ್ನಲ್ಲ, ಒಮ್ಮೆ ಪುಸ್ತಕ ನೋಡಾವ, ಒಮ್ಮೆ 500 ನೋಟ್ ನೋಡಾವ. ಒಮ್ಮೆ ಪುಸ್ತಕ, ಒಮ್ಮೆ 500 ನೋಟ, ಮತ್ತೊಮ್ಮೆ ಅಜ್ಜಿ ಮುಖ. ಹಿಂಗೆ ನೋಡ್ಕೋತ ಅವ ಏನು ಹೇಳ್ದ ಅಂದ್ರೆ, ಅಜ್ಜಿ ನಿನ್ನ ಎಮ್ಮೆ ಕಳೆದಿರಬಹುದು, ಕಳೆದ 4 ದಿವಸ ಆದ್ರೆ ಆಗಿರಬಹುದು, ಅದು ದಕ್ಷಿಣ ದಿಕ್ಕಿಗೆ ಹೋಗಿರಬಹುದು, ನೀನು 4 ಜನರನ್ನ ಹಚ್ಚಿ ಹುಡುಕಿಸಬಹುದು, ಅದು ಸಿಕ್ಕರೆ ಸಿಗಬಹುದು, ಸಿಗದೇ ಇದ್ರೆ ಸಿಗದೇ ಇರಬಹುದು ಅಂತ ಹೇಳ್ದ. ಇವ ಏನು ಜ್ಯೋತಿಷ್ಯ ಹೇಳ್ದಲ್ಲ ಭವಿಷ್ಯ, ಅಜ್ಜಿ ಭಾಳ ಹುಷಾರಿದ್ಲು. ಬೆಂಗಳೂರು ಬದುಕಿದ್ಲು, ಬೆಂಗಳೂರು ಅಜ್ಜಿ ಇದ್ಲು, ಭಾರಿ ಹುಷಾರಿ ಇದ್ಲು. ಆಕೆ ಏನು ಮಾಡಿದ್ಲು ಅಂದ್ರೆ 500 ರೂಪಾಯಿ ಏನು ಇಟ್ಟಿದ್ಲಲ್ಲ ಹಗುವರ್ಗೆ ವಾಪಸ್ ತಗೊಂಡ್ಲ. 500 ನೋಟ್ ವಾಪಸ್ ತಗೊಂಡು ಕೂಡಲೇ ಅವ ಯಾಕೆ ಅಜ್ಜಿ ಅಂದ. ಅವಾಗ ಅಜ್ಜಿ ಅಂದ್ಲು, ನಾನು ಎಮ್ಮೆ ಕಳೆದಿರಬಹುದು, ಅದು ದಕ್ಷಿಣ ದಿಕ್ಕಿಗೆ ಹೋಗಿರಬಹುದು, 4 ಜನರನ್ನ ಹಚ್ಚಿ ಹುಡುಕಿಸಬಹುದು, ಅದು ಸಿಕ್ಕರೆ ಸಿಗಬಹುದು, ಸಿಗದೇ ಇದ್ರೆ ಸಿಗದೇ ಇರಬಹುದು, ನಾವು 500 ನೋಟ್ ಇಟ್ಟರೆ ಇಡಬಹುದು, ವಾಪಸ್ ತಗೋಬಹುದು ಅಂತ ಹೇಳಿದ್ರು. ಜ್ಯೋತಿಷ್ಯ ಹೇಳೋರು ಮಜಾ ಇರ್ತಾರ, ಜ್ಯೋತಿಷ್ಯ ಕೇಳೋರು ಮಜಾ ಇರ್ತಾರ. ಅಕ್ಬರ್ನಿಗೆ ಜ್ಯೋತಿಷ್ಯ ಭವಿಷ್ಯ ಕೇಳಬೇಕು ಅಂತ ಆಸೆ ಆಯಿತು. ಯಾರು ನನ್ನ ಭವಿಷ್ಯ ಹೇಳ್ತೀರಿ ಅಂತ ಕೇಳಿದ್ರು. ನಾ ಹೇಳ್ತೇನೆ, ನೀ ಹೇಳ್ತೇನೆ ಅಂತ ಎಲ್ಲರೂ ತಯಾರಾದರು. ಆಗಲಿ ಎಲ್ಲರೂ ತಯಾರು ಮಾಡ್ಕೊಂಬರ್ರಿ ಜಾತಕ ಅಂತ ಹೇಳಿದ ಮಹಾರಾಜ. ಇವರೆಲ್ಲ ಹೋದರು. ಅವರ ಜನ್ಮ ದಿನಾಂಕ, ಜನ್ಮ ಸಮಯ, ಆಮೇಲೆ ಯಾವ ಊರೊಳಗೆ ಹುಟ್ಟಿದ್ರಿ, ಇದನ್ನೆಲ್ಲ ಬೇಕಾಗಿರೋ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ತಮ್ಮ ಮನೆಯಲ್ಲಿ ಕುಳಿತುಕೊಂಡು ಅಕ್ಬರ್ ಮಹಾರಾಜರ ಜಾತಕವನ್ನು ತಯಾರು ಮಾಡ್ಕೊಂಡು ಬಂದರು. ಮೊದಲೊಬ್ಬ ಬಂದು ಹೇಳಕ್ಕೆ ಚಾಲು ಮಾಡಿದ, ಮಹಾರಾಜ್
ನಿಮ್ಮ ಜಾತಕ ಬಹಳ ಅದ್ಭುತವಾಗಿದೆ. ಏನೈತಿ ಅಂತ ಕೇಳಿದ್ರು. ನಿಮ್ಮ ಕಾಲಕ್ಕೆ ಸಾಮ್ರಾಜ್ಯ ಬಹಳ ವಿಸ್ತಾರವಾಗಿ ಬೆಳೀತೈತಿ ಅಂತ ಹೇಳ್ದ. ನಿಮ್ಮ ಕಾಲಕ್ಕೆ ರಾಜ್ಯದಲ್ಲಿ ಸಂಪತ್ತಿಗೆ ಕೊರತೆನೇ ಇರಂಗಿಲ್ಲ. ಕೋಶ ಯಾವಾಗಲೂ ತುಂಬಿ ತುಳುಕ್ತಾ ಇರ್ತದೆ. ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಶತ್ರುಗಳಾಗಿ ಬಂದವರು ಕೂಡ ನಿಮ್ಮ ಜಾಣ್ಮೆಗೆ, ನಿಮ್ಮಲ್ಲಿರುವಂಥ ಸೌಹಾರ್ದತೆಗೆ, ನಿಮ್ಮಲ್ಲಿರುವಂತಹ ಆ ವಿಶಿಷ್ಟವಾಗಿರುವಂಥ ಕಲೆಗೆ ಮರುಳಾಗಿ ನಿಮ್ಮ ಮಿತ್ರರಾಗಿ ನಿಮ್ಮ ಜೊತೆಗೆ ಒಂದಾಗ್ತಾರೆ. ನಿಮ್ಮನ್ನು ಪ್ರೀತಿಸ್ತಾರೆ ಅವರು ಕೂಡ. ನೀವು ಎಲ್ಲಿ ಯುದ್ಧಕ್ಕೆ ಕೈ ಹಾಕ್ತಿರೋ ಅಪಜಯ ಅನ್ನೋದೇ ಇಲ್ಲ. ನಿಮಗೆ ಬಂಧು ಬಳಗ ಬಹಳ. ಹಿಂದೆ ಯಾವ ರಾಜರಿಗೂ ಇಲ್ಲದೇ ಇರುವಷ್ಟು ವಿಶಾಲವಾದ ಬಾಂಧವರು ಬಳಗದವರು ನಿಮಗೆ ಬರ್ತಾರೆ. ನಿಮ್ಮ ಕೀರ್ತಿ ಆಚಂದ್ರಾರ್ಕವಾಗಿ ಉಳಿತದ. ಯಾವಾಗಲೂ ನಿಮ್ಮ ಕೀರ್ತಿ ಉಳಿತದ. ಆದರೆ ಅಂದವ. ಈ ಆದ್ರೆ ಅನ್ನೋ ಶಬ್ದ ಐತಲ್ಲ, ಭಾಳ ಡೇಂಜರ್ ಇದು. ಆದ್ರೆ ಅಂದ್ಬಿಟ್ರೆ ಅಂದ್ರೆ ಅದಕ್ಕಿಂತ ಮೊದಲು ಏನೇನು ಹೇಳಿರ್ತಿರಲ್ಲ, ಇದಕ್ಕಿಂತಲೂ ಅನಾಹುತವಾದದ್ದು ಮುಂದೆ ಕಾದೈತಿ ಅಂತ ಹೇಳ್ತದ ಆದ್ರೆ ಅನ್ನೋದು. ನೀವು ಏನೆಲ್ಲ ಹೇಳಿ ಆಮೇಲೆ ಆದ್ರೆ ಅಂದ್ಬಿಡ್ರಿ, ಮುಗೀತು, ಅಲ್ಲಿಗೆ ತೋರ್ಸಿ ಅಂದಂಗೆ ಅದೆಲ್ಲ ಅಲ್ಲಿಗೆ ಮುಗೀತು ಅಂತ. ಆದರೆ ಅಂದ ಕೂಡಲೇ ಅಕ್ಬರ್ ಅಂತ ಆದರೆ ಏನು ಅಂತ ಕೇಳ್ದ. ಆಗ ಜ್ಯೋತಿಷಿ ಹೇಳ್ದ, ಮಹಾರಾಜ್, ನಿಮ್ಮ ಬಂಧು ಬಾಂಧವರೆಲ್ಲ ನಿಮ್ಮ ಕಣ್ಮುಂದನ ಸತ್ತು ಹೋಗ್ತಾರ ಅಂತ. ನಿಮಗೆ ಎಷ್ಟು ಬಂಧು ಬಳಗ ಐತಲ್ಲ, ಅವರೆಲ್ಲರೂ ಕೂಡ ನಿಮ್ಮ ಕಣ್ಮುಂದನೇ ಸತ್ತು ಹೋಗಿಬಿಡ್ತಾರ. ಅಕ್ಬರ್ನಿಗೆ ಭಯಂಕರ ಸಿಟ್ಟು ಬಂತು. ಎಷ್ಟು ಸಂಪತ್ತು, ಎಷ್ಟು ಐಶ್ವರ್ಯ, ಎಷ್ಟು ಕೀರ್ತಿ, ಎಷ್ಟು ಸಾಮ್ರಾಜ್ಯ ಇದ್ದ ಪ್ರಯೋಜನ ಏನು? ನನ್ನ ಜೊತೆಗೆ ಅನುಭವಿಸೋದಕ್ಕೆ ನನ್ನವರೇ ಇರಲಿಲ್ಲ ಅಂದರೆ ಅದಿದ್ದು ಉಪಯೋಗ ಏನು? ನಿನಗೆ ಜ್ಯೋತಿಷ್ಯನ ಹೇಳಕ್ಕೆ ಬರೋಂಗಿಲ್ಲ, ನೀನು ಮೂರ್ಖದಿ ಅಂತ ಹೇಳಿ ಬಹುಮಾನ ಪಡಬೇಕು ಅಂತ ಜ್ಯೋತಿಷ್ಯ ಹೇಳಲಿಕ್ಕೆ ಬಂದವನನ್ನು ಶಿಕ್ಷೆಗೆ ಗುರಿಪಡಿಸಿ ಗಡಿಪಾರು ಮಾಡಿಬಿಟ್ರು. ಇನ್ನೊಬ್ಬ ಬಂದ, ಅದನ್ನ ಹೇಳ್ದ. ಅವನು ಕೊನೆಗೆ ಆದ್ರ ಅಂದ, ಮುಂದಿಂದ ಹೇಳ್ದ ನಡಿ ಹೊರಗೆ ಅಂದ. ಹಿಂಗೆ ಬರೋಬ್ಬರಿ 15 ಜನ ಜ್ಯೋತಿಷ್ಯ ವಿದ್ವಾಂಸರು ಗಡಿಪಾರು ಶಿಕ್ಷೆಗೆ ಒಳಗಾದರು. 15 ಜನ ಎಲ್ಲ ಗಡಿಪಾರು ಶಿಕ್ಷೆಗೆ ಒಳಗಾದರು. ಈ 15 ಜನ ಅಕ್ಬರ್ನ ಜಾತಕ ಹೇಳೋದನ್ನು ಮೂಲ್ಯಾಕ ಕೂತ್ಕೊಂಡು ಬೀರ್ಬಲ್ ಕೇಳ್ತಿದ್ದವ. ಅವನಿಗೆಲ್ಲಿ ಜ್ಯೋತಿಷ್ಯನೂ ಗೊತ್ತಿರಲಿಲ್ಲ, ಭವಿಷ್ಯನೂ ಗೊತ್ತಿರಲಿಲ್ಲ. ಈ 15 ಜನ ಹೇಳೋದನ್ನು ಮೂಲ್ಯಾಕ ಕೂತ್ಕೊಂಡು ಕೇಳ್ತಿದ್ದ ಅಷ್ಟ ಅವ. ಆ 15 ಜನ ಎಲ್ಲ ಹೇಳೋದು ಮುಗಿದ ನಂತರ ಕೊನೆಗೆ ಅಳಿಗಾಡ್ಕೋತ ಬೀರ್ಬಲ್ ಬಂದು ಮಹಾರಾಜ್, ನಾನು ನಿಮ್ಮ ಭವಿಷ್ಯ ಹೇಳ್ತೀನಿ ಅಂದ. ಅವಾಗ ಅಕ್ಬರ್ ಅಂದ, ತನಗೆ ಊರಾಗದಿ ಊರಾಗಿರು ಅಂತಂದ. ಊರಾಗಿರ್ಬೇಕಂತ ಏನು ಬಿಟ್ಟು ಹೋಗ್ಬೇಕಂತೀಯೋ? ಇಲ್ಲ, ನಾನು ಊರಾಗೂ ಇರ್ಬೇಕಂತೀನಿ ಅಂದ. ಊರಾಗಿರೋದಾದ್ರೆ ನಾನು ಭವಿಷ್ಯದ ಗೋಜಿಗೆ ಹೋಗಬೇಡ, ಅವ್ರದ್ದೆಲ್ಲ ಪರಿಸ್ಥಿತಿ ನೋಡಿದ್ವಿ, ಸುಮ್ಮ ತನಗಕ್ಕೊಂಡ್ರು ಅಂದರು. ಇಲ್ಲ, ಅವಕಾಶ ಕೊಡ್ರಿ ಅಂದ. ನಿನ್ನ ಕರ್ಮ ಹೇಳಂದ್ರು. ಶುರು ಮಾಡಿದ ಅವನು, ನಿಮ್ಮ ಭವಿಷ್ಯ ಬಹಳ ಚಲೋ ಅದ, ನಿನ್ನ ಸಾಮ್ರಾಜ್ಯ ವಿಸ್ತಾರ ಆಗ್ತದ, ಸಂಪತ್ತು ಹೆಚ್ಚಾಗ್ತದ, ಅದೆಲ್ಲ ಗೊತ್ತೈತಿ, ಮುಂದಿಂದ ಹೇಳು ಅಂದ ಅವನಿಗೆ ಅಕ್ಬರ್. ನಿಮಗೆ ಬಂಧು ಬಾಂಧವರು ಬಹಳ, ಆಮೇಲೆ ನಿಮ್ಮ ಕೀರ್ತಿ ಆಚಂದ್ರಾರ್ಕವಾಗಿ ಉಳಿತದ, ಅದು ಗೊತ್ತೈತಿ, ಮುಂದಿಂದ ಹೇಳು ಅಂದ. ಆವಾಗ ಬೀರ್ಬಲ್ ಅಂದ, ಮಹಾರಾಜ್, ಇದೆಲ್ಲಕ್ಕಿಂತಲೂ ಬಹಳ ವಿಶಿಷ್ಟವಾಗಿರುವಂಥ ಒಂದು ಮಹಾಯೋಗ ನಿಮ್ಮ ಜಾತಕದಲ್ಲಿ ಐತಿ ಅಂದ. ಏನು ಅಂತ ಕೇಳ್ದ ಅಕ್ಬರ್. ಅವಾಗ ಬೀರ್ಬಲ್ ಹೇಳ್ದ, ಮಹಾರಾಜ್, ನಿಮ್ಮದೇನು ಅಪಾರವಾಗಿರುವಂಥ ಬಂಧು ಬಳಗ ಐತಲ್ಲ, ಆ ಎಲ್ಲ ಬಂಧುಗಳಲ್ಲಿ ಅತ್ಯಂತ ದೀರ್ಘಾಯುಷ್ಯವನ್ನು ಪಡ್ಕೊಂಡವ್ರು ನೀವು ಒಬ್ಬರಾದಿರಿ ಅಂತ ಹೇಳ್ದ. ನಿಮ್ಮಷ್ಟು ಸುದೀರ್ಘವಾದ ಆಯುಷ್ಯ ನಿಮ್ಮ ಬಳಗದಾಗ ಯಾರ್ಯಾರಿಗೂ ಇಲ್ಲ ಅಂತ ಹೇಳ್ದ. ಅಕ್ಬರ್ನಿಗೆ ಭಯಂಕರ ಖುಷಿ ಆಯಿತು.
ತನ್ನ ಕೊರಳೊಳಗಿರುವಂಥ ವಜ್ರದ ಹಾರನ್ನು ತೆಗೆದು ಬಿರ್ಬಲ್ನ ಕೊಳ್ಳಾಗ ಹಾಕಿದ, ಬಹುಮಾನ ಕೊಟ್ಟ. ಬಿರ್ಬಲ್ಲೇನು ಬೇರೆ ಹೇಳಿದ್ದ? ಬಿರ್ಬಲ್ ಬೇರೆ ಹೇಳಿದ್ದ? ಮೊದಲು 15 ಜನ ಹೇಳಿದ್ದನ್ನ ಬಿರ್ಬಲ್ನು ಹೇಳಿದ್ದ. ಆದರೆ ಹೇಳುವ ಪದ್ಧತಿ ಹೆಂಗಿತ್ತು? ಬೇರೆ ಇತ್ತು. ಸಾಯೋ ಸುದ್ದಿ ಹೇಳಿ ಅವರು ಶಿಕ್ಷೆಗೆ ಗುರಿಯಾದರು, ಇವ ಬದುಕುವ ಸುದ್ದಿಯನ್ನು ಹೇಳಿ ಬಹುಮಾನ ಪಡ್ಕೊಂಡ. ಇಷ್ಟ ವ್ಯತ್ಯಾಸ. ಸತ್ಯ ಅದೇ, ಇರೋ ಘಟನೆ ಅದೇ. ಯಾವುದು? ಬಂಧು ಬಳಗದವರೆಲ್ಲ ಮೊದಲ ಹೋಗ್ತಾರ, ಇವ ಬಾಳದು ಸುಳಿತಾನೆ, ಇದೇ ಘಟನೆ. ಆದ್ರೆ ಅವ ಬಂಧು ಬಳಗದವರೆಲ್ಲ ಹೋಗ್ತಾರಂತ ಮೊದಲನವ್ರು ಹೇಳಿದ್ರು, ನೀನು ಬಾಳದು ಸುಳ್ಕೋತಿಪ್ಪ ಅಂತ ಇವ ಹೇಳಿದ. ಇಷ್ಟ ವ್ಯತ್ಯಾಸ. ಸತ್ಯವನ್ನು ಹೆಂಗೆ ಹೇಳಬೇಕು ಅಂದ್ರೆ, ಅವರೇನು ಜ್ಯೋತಿಷಿಗಳು ಹೇಳಿದ್ರಲ್ಲ ಹಂಗೆ ಹೇಳೋದು ಸತ್ಯ ಅಲ್ಲ, ಬೀರ್ಬಲ್ ಹೇಳಿದ್ನಲ್ಲ ಹಂಗೆ ಹೇಳೋದೇ ನಿಜವಾಗಿರುವಂಥ ಸತ್ಯ ಅಂತ ಕರೆಸಿಕೊಳ್ತಾರೆ. ಕಹಿ ಆಗಿರೋ ಘಟನೆ ಇದ್ದರೂ ಕೂಡ ಅದನ್ನು ಸಿಹಿ ಮಾಡಿ ಹೇಳುವಂಥದ್ದೇ ನಿಜವಾದ ಸತ್ಯ. ಸತ್ಯ ಅಂತ ಕರೆಸಿಕೊಳ್ತದೆ. ಗುರುವಾದವನು ಸತ್ಯವನ್ನು ಹೆಂಗೆ ಮಾತಾಡ್ತಾನೆ ಅಂದ್ರೆ, ಹಿಂಗೆ ಮಾತಾಡ್ತಾನವ, ಹಿಂಗೆ ಮಾತಾಡ್ತಾನ. ಏನೂ ಗೊತ್ತಿಲ್ಲದೆ ಇರುವಂಥ ಶಿಷ್ಯ ಬಂದ ಅಂದ್ರೆ ಅವನಿಗೆ ಚುಚ್ಚು ಮಾತಾಡಂಗಿಲ್ಲ. ನೀನು ಅಜ್ಞಾನಿ ಅದಿ, ನಿನಗೇನೂ ಬರೋಂಗಿಲ್ಲ, ಇಲ್ಲಾಕೆ ಬಂದೆ ಅನ್ನಂಗಿಲ್ಲ. ಹಂಗೆ ಒಂದು ವೇಳೆ ಅಂತಿದ್ದ ಅಂದ್ರೆ ಅವ ಗುರುವಲ್ಲ. ಸತ್ಯವಾದಿನಂ, ಸತ್ಯವನ್ನೇ ಮಾತನಾಡಬೇಕಲ್ಲ. ಅವನಿಗೆ ಪ್ರಿಯ ಆಗೋ ರೀತಿಯಲ್ಲಿ ಅಂದ್ರೆ ಅವನಲ್ಲಿರುವಂತಹ ಒಂದು ಚಿಕ್ಕ ಬುದ್ಧಿವಂತಿಕೆಯನ್ನೇ ಹ್ಯಾಂಡ್ ಕ್ಯಾಶ್ ಮಾಡಿಕೊಂಡು ಅದರ ಮೂಲಕವೇ ಅವನ ಪ್ರೇರಣೆಗೆ ಜಾಗೃತಿಯನ್ನು ಕೊಟ್ಟು ಉತ್ಸುಕತೆಯನ್ನು ಹುಟ್ಟಿಸಿ ಅವನನ್ನು ಕಲಿಯುವಂತೆ ಮಾಡುವಂಥವನೇ ನಿಜವಾದ ಗುರು ಅಂತ ಕರೆಸಿಕೊಳ್ತಾನೆ. ನಿಜವಾದ ಗುರು ಅಂತ ಕರೆಸಿಕೊಳ್ತಾನೆ. ಅದಕ್ಕೆ ಸತ್ಯವಾದಿನಂ, ಸತ್ಯವನ್ನು ಹೇಳಬೇಕು. ಆಮೇಲೆ ಸತ್ಯ ಅಂದ್ರೆ ಅದೇ ನಿಜವಾದ ತಪಸ್ಸು. ಕಬೀರ್ದಾಸರು ಹೇಳ್ತಾರೆ, ಸಾಚ್ ಬರೋಬರ್ ತಪ್ಪು ನಹಿ, ಝೂಟ್ ಬರೋಬರ್ ಪಾಪ. ಸತ್ಯಕ್ಕೆ ಸಮನಾಗಿರುವಂಥ ತಪಸ್ಸು ಮತ್ತೊಂದಿಲ್ಲ, ಸುಳ್ಳಿಗೆ ಸಮಾನವಾಗಿರುವಂಥ ಪಾಪನ ಯಾವುದೂ ಇಲ್ಲ. ಜಗತ್ತೊಳಗೆ ದೊಡ್ಡ ಪಾಪ ಯಾವುದು ಅಂದ್ರೆ ಸುಳ್ಳು. ಕಳ್ಳನ್ನು ನಂಬಿದ್ರು ಸುಳ್ಳನ್ನು ನಂಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಸುಳ್ಳು ಅನ್ನೋದು ಒಂದು ಪಾಪ, ಅದನ್ನು ಮಾತನಾಡಬಾರದು. ಸತ್ಯದ ಮನೆಯಲ್ಲಿ ದೇವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ದೇವನಿರ್ಪನೆ. ಶರಣರು ಪ್ರಶ್ನೆ ಮಾಡ್ತಾರೆ, ದೇವ್ ಎಲ್ಲಿದಾನಂದ್ರೆ ಎಲ್ಲಿ ಸತ್ಯ ಇರ್ತದೋ ಅಲ್ಲೇ ದೇವರಿರ್ತಾನೆ, ಎಲ್ಲಿ ಅಸತ್ಯ ಇರ್ತದನೋ ಅಲ್ಲೇ ರಾಕ್ಷಸರಿರ್ತಾನೆ, ದೈತ್ಯರಿರ್ತಾನೆ. ಅದಕ್ಕೆ ಯಾವಾಗಲೂ ಸತ್ಯವನ್ನೇ ಮಾತನಾಡಬೇಕು, ಸತ್ಯವನ್ನೇ ಮಾತನಾಡಬೇಕು. ಕೆಲವರಿಗೆ ಸುಳ್ಳು ಮಾತಾಡೋದು ಅಭ್ಯಾಸ ಆಗಿ ಹೋಗ್ಬಿಟ್ಟಿರ್ತದೆ. ಸುಳ್ಳು ಮಾತಾಡಲಿಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸುಳ್ಳನ್ನು ಮಾತಾಡ್ತಿರ್ತಾರೆ. ಒಂದ್ಸಾರಿ ಅಪ್ಪ ಮಗನ ವಾಕಿಂಗ್ ಕರ್ಕೊಂಡು ಹೋಗಿದ್ದಂತೆ. ಮುಂಜಾನೆ ಸಮಯ, ಇನ್ನೂ ಸಣ್ಣ ಹುಡುಗ, ಅವ್ನು ನಡೆಯಕ್ಕೆ ಬರ್ತಿರ್ಲಿಲ್ಲ, ಜೊತೆ ಹಂಗೆ ಬಗಲಾಗಿ ಎತ್ಕೊಂಡು ಹೋಗ್ತಿದ್ದ. ವಾಕಿಂಗ್ ಹೋಗ್ಯಾನ, ಬೆಳಗಿನ ಸಮಯ. ಒಮ್ಮಿಂದೊಮ್ಮೆಲೆ ಹುಡುಗ ನನಗೆ ರೊಕ್ಕ ಬೇಕು ಅಂತ ಅಳಕ್ಕೆ ಚಾಲು ಮಾಡಿದ. ರೊಕ್ಕ ಬೇಕು ಅಂತ ಅಳಕ್ಕೆ ಚಾಲು ಮಾಡಿದ ಕೂಡಲೇ ಅವಾಗೆಲ್ಲ ಇದೆ ವಾಕಿಂಗ್ ಹೋದಾಗ ಯಾರು ರೊಕ್ಕ ತೊಗೊಂಡು ಹೋಗ್ತಾರ? ರೊಕ್ಕ ಬೇಕು ಅಂತ ಅಳಕ್ಕೆ ಚಾಲು ಮಾಡಿದ ಕೂಡಲೇ ಮನೆಗೆ ಹೋದ ಕೂಡಲೇ ಕೊಡ್ತೀನಪ್ಪ, ಈಗ ರೊಕ್ಕ ತಂದಿಲ್ಲ ಅಂತ ಬೇಕಾದಷ್ಟು ಹೇಳ್ದೆ. ಕೇಳಕ್ಕೆ ತಯಾರಿಲ್ಲ ಹುಡುಗ. ಅವಾಗ ಅಪ್ಪ ಏನಂದ ಅಂದ್ರೆ, ಇವನ ಮನಸ್ಸನ್ನು ಯಾಕಡೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ, ತಮ್ಮ ನೋಡಲ್ ಅಂತ ಹೇಳಿ ದಾರಿ ಪಕ್ಕಕ್ಕೆ ಒಂದು ಬೆಟ್ಟ, ಗುಡ್ಡ, ಆ ಗುಡ್ಡದ ಕಡೆ ಬೇಡ ಮಾಡಿ, ತಮ್ಮ ನೋಡಲ್ಲೇ ಆ ಬೆಟ್ಟದ ಮೇಲೆ ತುದಿಗೆ ಇರುವೆ ಎಷ್ಟು ಚಂದ ಸಾಲು ಹಚ್ಕೊಂಡು ಹೊಂಟಾವ ನೋಡು ಅಂದ. ಕಾಣಿಸ್ತಾವ್ರೆ ಇರುವೆ ಅವನಿಗೆ? ಇವ ತೆಳಗದಾನ, ದಾರಿ ಮೇಲೆ ಅದಾನ, ಬೆಟ್ಟದ ಮೇಲೆ ಇರುವೆ ಸಾಲು ಹಚ್ಕೊಂಡು ಹೊಂಟಾವ ನೋಡು ಅಂದ. ಎಷ್ಟು ಚಂದ ಹೊಂಟಾವ ನೋಡು ಅಂದ. ಅವಾಗ ಹುಡುಗ ಒಂದು ಕ್ಷಣ ಅಳೋದನ್ನು ಬಿಟ್ಟು ಆ ಕಡೆ ನೋಡೋಕೆ ಚಾಲು ಮಾಡಿತು. ಆ ಕಡೆ ಸ್ವಲ್ಪ ಹೊತ್ತು ನೋಡಿದ ಮೇಲೆ ಅವಾಗ ಆ ಹುಡುಗ ಏನನ್ಬೇಕು, ಖರೆ ಅಪ್ಪ ಎಷ್ಟು ಚಲೋ ಸಾಲ ತೊಗೊಂಡು ಹೊಂಟಾವ, ಆದ್ರೆ ಅದ್ರೊಳಗೆ ಒಂದು ಇರುವಿಗೆ ಕಾಲಿಗೆ ಫ್ರ್ಯಾಕ್ಚರ್ ಆಗ್ಯದ,
ಅದನ್ನು ದವಾಖಾನೆಗೆ ತೋರಿಸ್ಕೊಂಡು ಬರ್ತೇನೆ ರೊಕ್ಕ ಕೊಡು ಅಂತ. ಅಪ್ಪಗೆ ಇರ್ಬೇಕು ಕಂಡ್ರೆ ಮಗನಿಗೆ ಇರ್ಬೇಕು ಕಾಲ ಕಂಡವನು. ಅಪ್ಪ ಕೋಟಿ ಸುಳ್ಳಾದ್ರೆ ಮಗ ಥೇಟ್ ಸುಳ್ಳು. ಹಿಂಗೆ ಅನವಶ್ಯಕವಾಗಿ ಸುಳ್ಳನ್ನು ಮಾತನಾಡುವಂಥ ಅಭ್ಯಾಸ ಕೆಲವರಿಗೆ ಆಗಿ ಹೋಗಿಬಿಡ್ತದೆ. ಜೀವನದೊಳಗೆ ಅನಿವಾರ್ಯ ಪ್ರಸಂಗದೊಳಗೆ ಕೆಲವೊಮ್ಮೆ ಸುಳ್ಳು ಮಾತಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾರಿಗಾಗಿಲ್ಲ? ಕೃಷ್ಣನಿಗೆ ಆಯಿತು, ಧರ್ಮರಾಜನಿಗೆ ಆಯಿತು, ಎಂಥವ್ರಿಗೂ ಕೂಡ ಯಾವುದೋ ಒಂದು ಪ್ರಸಂಗದಲ್ಲಿ ಸುಳ್ಳು ಮಾತನಾಡುವ ಅನಿವಾರ್ಯತೆ ಸೃಷ್ಟಿ ಆಗ್ತಿರ್ತದೆ. ಹಂಗಂತ ಹೇಳಿ ಜೀವನನೇ ಸುಳ್ಳಿನಿಂದ ತುಂಬ್ಕೋಬಾರ್ದು. ಅನಿವಾರ್ಯತೆ ಬೇರೆ, ಆದರೆ ಅದೇ ಜೀವನ ಆಗಬಾರ್ದು. ಜೀವನ ಆಗಬಾರ್ದು. ಅದೇ ಜೀವನ ಆಯಿತು ಅಂದರೆ ಸತ್ಯಕ್ಕೆ ಎಲ್ಲಿ ಬೆಲೆ ಇರ್ತದೆ? ಗುರುವಾದವನು ಸತ್ಯವಾದಿಯಾಗಿರ್ತಾನೆ, ಸತ್ಯವನ್ನೇ ಮಾತನಾಡ್ತಾ ಇರ್ತಾನೆ. ಆ ಸತ್ಯವನ್ನು ಕೇವಲ ತಾನು ಮಾತನಾಡೋದಲ್ಲದೆ ತನ್ನ ಬಳಿಗೆ ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಕೂಡ ಸತ್ಯ ಮಾತನಾಡುವುದನ್ನೇ ಅವನು ಕಲಿಸ್ತಾ ಇರ್ತಾನೆ. ಆ ಕಾರಣಕ್ಕೆ ಗುರುವಾದವನು ಹೆಂಗಿರಬೇಕು ಅಂದ್ರೆ ಅವನು ಸತ್ಯವಾದಿಯಾಗಿರಬೇಕು ಅನ್ನುವಂಥ ಮಾತನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿ ರೇಣುಕ ಭಗವತ್ಪಾದರು ಉಪದೇಶ ಮಾಡ್ಕೊಂಡು ಬಂದವರಾಗಿದ್ದಾರೆ. ಗುರುವಿನ ಆ ಸತ್ಯವಾದಿ ಲಕ್ಷಣದ ಜೊತೆಗೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂದ್ರೆ, ಅಂತಹ ಗುರುವಿನ ಕೃಪೆಗೆ ನಾವು ಪಾತ್ರರಾಗಬೇಕಾಗಿತ್ತು ಅಂದ್ರೆ ನಾವು ಸತ್ಯದ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಹೋಗಬೇಕು ಅನ್ನೋದೇ ಈ ಲಕ್ಷಣದ ಸಾಮಾಜಿಕವಾಗಿರುವಂಥ ಸಂದೇಶ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಂಡು ಜೀವನದೊಳಗೆ ಸತ್ಯವನ್ನು ಮಾತನಾಡಬೇಕು. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಅಂತ ಬಸವಣ್ಣನವರು ಹೇಳಿದಂತೆ, ಎಲ್ಲೇ ಯಾವ ಮನೆಯಲ್ಲಿ ಸತ್ಯ ನುಡಿಯುವ ವಾತಾವರಣ ಇರ್ತದನೋ ಅದೇ ಕೈಲಾಸ, ಯಾವ ಮನೆಯೊಳಗೆ ಯಾವಾಗಲೂ ಸುಳ್ಳು ತುಂಬಿಕೊಂಡಿರ್ತದನೋ ಅದೇ ಮೃತ್ಯುಲೋಕ ಅಂತ ಅನಿಸ್ಕೊಳ್ತದೆ. ಅದಕ್ಕಾಗಿ ಸತ್ಯವನ್ನು ಪ್ರತಿಯೊಬ್ಬರು ಮಾತನಾಡಿ ಗುರುವಿನ ಮತ್ತು ದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನುವ ವಿಚಾರವನ್ನು ವ್ಯಕ್ತ ಮಾಡಿ, ಕಂಠಕ್ಕೆ ಭೂಷಣ ಯಾವುದು ಅಂದರೆ ಸತ್ಯವನ್ನು ಮಾತನಾಡುವುದೇ ಕಂಠಕ್ಕೆ ನಿಜವಾದ ಭೂಷಣ ಅಂತ ಬರ್ಕೊಂಡು ಬಂದಿದ್ದಾರೆ. ಸತ್ಯ ಹರಿಶ್ಚಂದ್ರ ಅವನು ಹೋಗಿ ಸಾವಿರ ವರ್ಷಗಳು ಗತಿಸಿದು, ಆದರೂ ಕೂಡ ಅವನನ್ನು ನಾವು ಇವತ್ತು ನೆನಪಿಸ್ಕೊಳ್ತೇವೆ. ಕಾರಣ ಏನು ಅಂದರೆ ಅವನು ಆಶ್ರಯಿಸಿಕೊಂಡಿರುವಂಥ ಸತ್ಯ. ಅಂಥ ಸತ್ಯವನ್ನು ನಾವು ಕೂಡ ಆಶ್ರಯಿಸಿಕೊಳ್ಬೇಕು ಅನ್ನುವಂಥ ಕರೆಯನ್ನು ಇವತ್ತು ಈ ವೇದಿಕೆಯ ಮೂಲಕ ಕೊಡಮಾಡ್ತಾ, ಅದೇ ಸತ್ಯವನ್ನು ಹೇಳುವವನೇ ನಿಜವಾದ ಗುರು ಆಗ್ತಾನೆ ಅನ್ನುವುದನ್ನು ಸಿದ್ಧಾಂತ ಶಿಖಾಮಣಿ ಉಪದೇಶ ಮಾಡಿದೆ.